ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ನೈಟು ನಾವು ರಾಯಚೂರಿಗೆ ಬಂದು ಗಾಡಿ ಖಾಲಿ ಮಾಡಿದ್ವಿ. ಇವಾಗ ಮಾರ್ನಿಂಗ್ ಆಗಿದೆ. ಇಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡೋಣ. ನಾವು ನೈಟು ಗಾಡಿ 12 ಗಂಟೆ ಖಾಲಿ ಮಾಡಿ ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಬಂದೆ ಗುರು. ಒಂದು ಒಳ್ಳೆ ಪೆಟ್ರೋಲ್ ಬಂಕ್ ಇತ್ತು ನೋಡಿ, ಇಲ್ಲಿದೆ. ಎಲ್ಲ ಗಾಡಿಗಳೆಲ್ಲ ಅಡ್ಡ ನಿಲ್ಲಿಸಿದ್ದಾರೆ. ಚೆನ್ನಾಗಿದೆ ಪೆಟ್ರೋಲ್ ಬಂಕ್. ಬಟ್ ಆರಾಮಾಗಿ ಇಲ್ಲೇ ಎಲ್ಲ ಗಾಡಿಗಳು ನಿಲ್ಲಿಸಿದ್ರು. ನಾವು ಇಲ್ಲೇ ನಿಲ್ಲಿಸಿ ಆರಾಮಾಗಿ ಮಲ್ಕೊಂಡಿದ್ವಿ. ಮತ್ತೇನಪ್ಪ ಪ್ಲ್ಯಾನಿಂಗ್ ಅಂತಂದರೆ ಗುರು, ಇಲ್ಲಿಂದ ಯಾವ್ದಾದ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಇದ್ರೆ ನೋಡಿ. ಆದ್ರೆ ಹಂಗಾಯ್ತು, ಆಗಲಿಲ್ಲಂದರೆ ಒಂದು ಸ್ವಲ್ಪ ನೋಡೋಣ. ಸುಮ್ಮನೆ ಅರ್ಜೆಂಟಾಗಿ ಎಂಟು ಹೊಡ್ಕೊಂಡು ಹೋಗೋದು ದೊಡ್ಡದಲ್ಲ. ಯಾವ್ದಾದ್ರು ಸಿಕ್ಕರೆ ಹಂಗಾಯ್ತು ಲೋ ಮಾಡ್ಕೊಂಡು ಹೋಗೋಣಂತೆ. ಈ ರೋಡು ಸ್ಟ್ರೈಟ್ ಹೋದರೆ ರಾಯಚೂರು ಸಿಟಿ ಒಳಗೆ ಹೋಗುತ್ತೆ. ಈ ಕಡೆ ರೈಟಿಗೆ ಹೋದರೆ ಸಿಟಿಯಿಂದ ಹೊರಗೆ ಹೋಗುತ್ತೆ. ನೈಟ್ ಬಂದಿದ್ದು ನಾವು ಇದೇ ರೋಡಲ್ಲೇ ಈ ಕಡೆಯಿಂದ. ಇವಾಗ ಸ್ಟ್ರೈಟ್ ಸಿಟಿ ಒಳಗೆ ಹೋಗಬೇಕು. ಪೆಟ್ರೋಲ್ ಬಂಕಿಂದ ಡೈರೆಕ್ಟಾಗಿ ಇಲ್ಲಿ ಮಾವಿನಕಾಯಿ ಮಾರ್ಕೆಟ್ ಇತ್ತು. ಮಾರ್ಕೆಟ್ ಹತ್ರ ಬಂದೆ. ಹಿಂಗೆ ಗಾಡಿ ಅವ್ರನ್ನ ಯಾರನ್ನ ಕೇಳ್ಕೊಂಡು ಅಲ್ಲಿಂದ ಲೋಡ್ ಆಗುತ್ತೆ ಬಳ್ಳಾರಿಗಿಲ್ಲ ಮತ್ತು ಗಂಗಾವತಿ ಅಂತ ಹೇಳಿದರು. ಕೇಳಿದೆ, ಗುರು ಆಗುತ್ತೆ ಲೋಡ್ ಅಂತೂ ಇದೆ. ಆದರೆ ಏನಪ್ಪ ಇಲ್ಲಿ ಸಮಸ್ಯೆ ಅಂತಂದರೆ ಈ ಖಾಲಿ ಕ್ರೇಟ್ಗಳಿದ್ರೆ ಮಾತ್ರ ಲೋಡ್ ಕೊಡ್ತಾರಂತೆ, ಇಲ್ಲಾಂದರೆ ಇಲ್ಲಂತೆ. ಲೂಸು ತುಂಬಕ್ಕಾಗಲ್ಲಂತೆ ಅಂತ ಹೇಳ್ತವ್ರೆ. ಎಷ್ಟು ರಿಕ್ವೆಸ್ಟ್ ಮಾಡಿದೆ ಆದರೂ ಆಗಲಿಲ್ಲ ಲೋಡು. ಏನು ಮಾಡೋಂಗಿಲ್ಲ. ಖಾಲಿ ಕ್ರೇಟ್ ನಾವು ಎಲ್ಲಿ ತರೋಕ್ಕಾಗುತ್ತೆ ಇವಾಗ? ಇದಾಗಲ್ಲ. ಬನ್ನಿ ಇನ್ನೊಂದು ಪಾಯಿಂಟಿಗೆ ಹೋಗೋಣ. ಇನ್ನೊಂದು ಗುರು, ಇದು ತರಕಾರಿ ಮಾರ್ಕೆಟು. ಇಲ್ಲಿಗೆ ಬಂದೆ. ಇಲ್ಲಿ ಮಾರ್ಕೆಟೆಲ್ಲ ಹಾಲೇ ಕ್ಲೋಸ್ ಆಗಿಬಿಟ್ಟಿದೆ. ಟೈಮ್ ಓವರ್ ಆಗಿಬಿಟ್ಟಿದೆ. ಬೆಳಿಗ್ಗೆ 5 ಗಂಟೆ ಮುಗಿದ್ರೆ ಏನಾದರೂ ಲೋಡ್ ಸಿಗೋದಂತೆ ಬಳ್ಳಾರಿ ಸೈಡು. ಇವತ್ತೂ ಇಲ್ಲಿ ಲೋಡ್ ಆಗೋಲ್ಲ, ನನಗೆ ಗೊತ್ತಿದೆ. ಅವ್ರು ಆಗಲ್ಲ ಇಷ್ಟೊತ್ತಿಗೆ ಅಂತ ಹೇಳಿದರು. ಸುಮ್ಮನೆ ಖಾಲಿ ಇದೆ ಮಾರ್ಕೆಟು. ಈ ಪಾಯಿಂಟು ಮುಗೀತು. ಇನ್ನೊಂದು ಪಾಯಿಂಟ್ ಇನ್ನೊಬ್ರಿಗೆ ಕೇಳಿದ್ದೀನಿ, ಮಾರ್ಕೆಟಲ್ಲಿ ಹೋಗ್ರಿ ಅಂತ ಹೇಳಿದ್ದಾರೆ. ಬನ್ನಿ ಅಲ್ಲೊಂದು ಹತ್ರ ಹೋಗೋಣ, ಟ್ರೈ ಮಾಡೋಣ. ಏನು ಮಾಡೋಂಗಿಲ್ಲ, ಹುಡುಕ್ಬೇಕು. ಇವತ್ತು ಎಷ್ಟಿದ್ರು ಟ್ರಾನ್ಸ್ಪೋರ್ಟ್ ಆಫೀಸ್ ಆದರೂ ಹುಡುಕ್ಬೇಕಿನ್ನ. ಸಿಟಿನ ಒಂದೂವರೆ 2 ಕಿಲೋಮೀಟ್ರ್ ಇದೆ ಒಳಗೆ. ಇನ್ನು ಇದು ಎಂಟ್ರೆನ್ಸ್ದಾಗೆ ಇವೆಲ್ಲ ಮಾರ್ಕೆಟ್. ಇಲ್ಲಿಗೂ 3rd ಪಾಯಿಂಟಲ್ಲಿ ಬಂದಿದ್ದಾಯಿತು. ಇಲ್ಲಂತೂ ಲೋಡಿಂಗು ಕೇಳೋಂಗೆ ಇಲ್ಲ ನಮ್ಮ ಗಾಡಿಗೆ. ಏನಕ್ಕಪ್ಪ ಅಂದರೆ ಇಲ್ಲೆಲ್ಲ ದೊಡ್ಡ ಗಾಡಿಗೆ ಟನ್ನೇಜು ಲೆಕ್ಕಕ್ಕೆ ಲೋಡ್ ಆಗೋದು ಗಾಡಿಗಳು. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಯಾರೋ ನನಗೆ ಕಳಿಸಿದ್ರು, ಈರುಳ್ಳಿ ಲೋಡ್ ಆಗುತ್ತೆ ನೋಡಿ ಅಲ್ಲಿಂದ ಬಳ್ಳಾರಿಗೆ ಅಂತೇಳಿ. ಏನೂ ಆಗೋಲ್ಲ ಇಲ್ಲಿಂದ. ಡೌಟ್ ಆಗೋದು. ಸುಮ್ಮನೆ ಕಾದರೆ ವೇಸ್ಟು. ಟ್ರಾನ್ಸ್ಪೋರ್ಟ್ ಹತ್ರ ಹೋಗೋಣ, ಹುಡ್ಕೋಣ. ಇಲ್ಲಿ ಟ್ರಾನ್ಸ್ಪೋರ್ಟ್ ಐತೆ ಅಂತ ಇಲ್ಲೇ ಮಾರ್ಕೆಟ್ನಾಗೆ. ರಾಯಚೂರಲ್ಲಿ ಬೆಳಗ್ಗೆಯಿಂದ ಸುತ್ತಾಡಿ ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿದೆ. ಒಂದು ಲೋಡಿಂಗು ಸಿಗ್ತಿಲ್ಲ ಗುರು. ಇಲ್ಲಂತೂ ತಿರುಗಿ ಮಾರ್ಕೆಟ್ಗಳಲ್ಲಿ ಅಲ್ಲಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಎಲ್ಲ ಸುಸ್ತಾಗ್ಬಿಡ್ತು. ಬರೀ ಟನ್ನೇಜ್ ಬಾಡಿಗೆ ಹೇಳ್ತಾರೆ. ಬೆಂಗಳೂರಿಗೆ ಕಮ್ಮಿ ಲಾರಿ ಬಾಡಿಗೆ ಹೇಳ್ದಂಗೆ ಹೇಳ್ತಾರೆ ಅವರು. ನಮಗೆ ವರ್ಕೌಟ್ ಆಗಲ್ಲ ಚಿಕ್ಕ ಗಾಡಿಗಳಿಗೆ. ಇಲ್ಲಂತೂ ಇಲ್ಲಿಗಂತೂ ಲೋಡೇ ಮಾಡಬಾರ್ದು ಯಾವುದೋ ಒಂದು. ಅಷ್ಟು ಬೇಜಾರಾಗ್ಬಿಡ್ತೀವಿ ಇವತ್ತು. ಏನು ಮಾಡೋಕ್ಕಲ್ಲ. ನಮ್ಮ ಅದೃಷ್ಟಕ್ಕೆ ಹಿಂಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಮ ಫ್ರೆಂಡ್ ಒಬ್ಬರು ಲೋಡ್ ಇದೆ. ಎಲ್ಲಪ್ಪ ಲೋಡಿಂಗು ಅಂತಂತಂದರೆ ರಾಯಚೂರಿಂದ ನೋಡಿ 120 ಕಿಲೋಮೀಟ್ರ್ ಇದೆ. ಗಬ್ಬೂರು, ದೇವದುರ್ಗ, ಶಹಾಪುರ ಮುಂದೆ ಜೀವರ್ಗಿಯಿಂದ ಹಿಂದೆ ಈ ಕಡೆ ಕಲಬುರಗಿ ರೋಡಲ್ಲಿ ಜೀವರ್ಗಿ ಇಲ್ಲಿದೆ. ಇದಕ್ಕೆ ನಿಂದು ಇಲ್ಲೇ ಲೋಡ್ ಆಗೋದು ನಮ್ಮ ಗಾಡಿ. ಇವಾಗ ಇಲ್ಲಿಗೆ ಹೋಗ್ಬೇಕು. ಮದ್ದೂರಿಗೆ ಲೋಡ್ ಅಲ್ಲಿಂದ. ಮತ್ತೇನು ಮಾಡೋಕ್ಕಲ್ಲ ಗುರು. ಅದನ್ನೇ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ತಿರ್ಗಿ ಅಲ್ಲಿಂದ ಇಲ್ಲಿಗೆ ಲೋಡ್ ಮಾಡಲೇಬೇಕು. ಮಾಡ್ತೀನಿ. ಬನ್ನಿ ಇಲ್ಲಿಂದ ನಾಷ್ಟಕ್ಕೆ ಹೋಗೋಣಂತೆ. ಇಲ್ಲೇ ಇರೋ ಟ್ರಾನ್ಸ್ಪೋರ್ಟ್ ಒಂದು 2-3 ಇದಾವೆ ಅಷ್ಟೇ. ಏನು ಅಂಥ ಟ್ರಾನ್ಸ್ಪೋರ್ಟ್ ಅಂತ ಲೋಡಿಂಗ್ ಏನು ಬರೋಲ್ಲ ಇಲ್ಲಿ. ನಮ್ಮ ಚಿಕ್ಕ ಗಾಡಿಗಳಿಗಂತೂ ಲೋಡ್ ಇಲ್ಲಿ ಕೇಳೋಕ್ಕೆ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾರೇನೋ ಕಾಂಟ್ಯಾಕ್ಟು ಇದ್ರೆ ಮಾತ್ರ ಲೋಡು ನಂಬ್ಕೊಂಡು ಹೋಗ್ಬೋದು ಅಷ್ಟೇ. ಇಲ್ಲಿ ಟ್ರಾನ್ಸ್ಪೋರ್ಟೇ ನಂಬ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ಬರೀ ಟನ್ನೇಜ್ ಅಂತ ಟನ್ನೇಜ್ ಲೆಕ್ಕ ಕೇಳ್ತಾರೆ. ನಮ್ಮ ಗಾಡಿಗೆ ಟನ್ನೇಜ್ ಎಲ್ಲ ವರ್ಕೌಟ್ ಆಗೋಲ್ಲ ಇಲ್ಲಿಂದ. ಅಲ್ಲಿ ಸಿಟಿಯೆಲ್ಲ ಪಾಸ್ ಮಾಡ್ಕೊಂಡು ಹೊರಗಡೆ ಬಂದಿದ್ದಾಯಿತು. ಬನ್ನಿ ಮುಂದೆ ಹೋಗಿ ಸಿಗೋಣಂತೆ. ನಾವೀಗ ಎಲ್ಲಿದ್ದೀವಪ್ಪ ಅಂತಂದರೆ ದೇವದುರ್ಗ ರೀಚ್ ಆಗಿದ್ದಾಯಿತು. ಇವಾಗ ಈ ರೋಡಲ್ಲಿ ಸ್ಟ್ರೈಟ್ ಹೋಗಂಗಿಲ್ಲ. ಇಲ್ಲೇ ರೈಟಿಗೆ ಸರ್ಕಲಲ್ಲೇ ಟರ್ನ್ ಮಾಡ್ಕೊಂಡು ರೈಟಿಗೆ ಹೋಗ್ಬೇಕು. ರೈಟಿಗೆ ಹೋದರೆ ಯಾವ ಊರ ಮೇಲೆ ಹೋಗ್ತೀವಪ್ಪ ಅಂತಂದರೆ ನಾವು ಇವಾಗ ಇಲ್ಲಿಂದ ಶಹಾಪುರ ಮೇಲೆ ಹೋಗೋದು. ಹಿಂಗೆ ರೂಟ್ ಹತ್ರ ಆಗೋದು. ಹಂಗಾಗಿ ಕೃಷ್ಣಾ ನದಿ ನೋಡಿ ಎಷ್ಟು ದೊಡ್ಡ ಇದೆ ಬ್ರಿಡ್ಜ್. ಏನು ಮಾಡ್ತೀರಾ, ಬಟ್ ನೀರಿಲ್ಲ. ನಿಮಗೆಲ್ಲ ತೋರ್ಸೋಣ ಅಂತಂದರೆ ಮಳೆನೇ ಇಲ್ಲ. ಹಂಗಾಗಿ ಸ್ವಲ್ಪ ಇದಾವೆ ಅಷ್ಟೇ ನೀರು ಅಲ್ಲಲ್ಲೇ. ಈ ಕಡೆನೂ ಸ್ವಲ್ಪ ಇದೆ ನೋಡಿ. ಮತ್ತು ಈ ಕಡೆನೂ ಸ್ವಲ್ಪನೇ ಇರೋದಷ್ಟೇ. ಫುಲ್ ಎಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ. ನೀರೇ ಬಂದಿಲ್ಲ. ಇದು ಎಲ್ಲಿ ಹೋಗುತ್ತಪ್ಪ ನೀರು ಅಂತಂದರೆ ಇಲ್ಲಿಂದ ಆಲ್ಮಟ್ಟಿಗೆ ಸೇರುತ್ತೆ ನೀರು. ಎಲ್ಲ ಫುಲ್ಲು ನದಿದು. ನೋಡಿ ಈ ಕಡೆ ರೈಟ್ ಸೈಡಲ್ಲಿ ಕಾಣ್ತಿರೋದೆಲ್ಲ ಫುಲ್ ಮರಳು.
ಟೈಮ್ ಬಂದು 1 ಗಂಟೆ ಆಗ್ತಾ ಬಂತು. ಇಲ್ಲೇ ನಿಲ್ಲಿಸಿ ಊಟ ಮಾಡ್ಕೊಂಡಿದ್ದಾಯಿತು. ಊಟ ಎಲ್ಲ ಮಾಡಿ ಒಂದು ಜ್ಯೂಸ್ ಕುಡಿದು ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗ್ಬೇಕು. ಇಲ್ಲಿಂದ ಶಾಪೂರು ಒಂದು 25 ಕಿಲೋಮೀಟ್ರಿಗೆ ಅಷ್ಟೇ. ಹೆವಿ ಅಂದರೆ ಹೆವಿ ಬಿಸಿಲಿದೆ ಫುಲ್ಲು. ಈ ಕಡೆ ಎಲ್ಲ ರಾಯಚೂರು ಬಿಟ್ಟಲಸಿ ಅಂತಲೂ ಫುಲ್ ಹೆವಿ ಅಂದರೆ ಹೆವಿ ಬಿಸಿಲು. ಮತ್ತೇನಪ್ಪ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದರು, ಕಾಮೆಂಟಲ್ಲಿ ಹಾಕಿದ್ರು, ಬ್ರೋ ಬಳ್ಳಾರಿಕಿನ್ನ ಈ ಕಡೆ ಬನ್ನಿ, ಗುಲ್ಬರ್ಗ ಸೈಡು ಫುಲ್ ಹೆವಿ ಬಿಸಿಲು. ಹೌದು ಬ್ರೋ, ನಿಮ್ಮ ಕಡೆ ಫುಲ್ ಹೆವಿ ಅಂದರೆ ಹೆವಿ ಬಿಸಿಲಿದೆ. ಹಂಗೆ ಶಾಪುರ ಹತ್ರ ಬಂದಾಗ ನೋಡಿ ನಮ್ಮ ಗಾಡಿದೆಲ್ಲ ಬೊಲೊರೋ ಗಾಡಿದು. ಇದು BS6 ಮ್ಯಾಕ್ಸಿ ಪಿಕಪ್ಪಿಂದು ಬೊಲೊರೋ ಬಾಡಿಗಳು, ಮತ್ತು ಅಶೋಕ್ ಲೈಲ್ಯಾಂಡ್ ದೋಸ್ತಿಂದು, ಮತ್ತು ನೋಡಿ ಮಹೇಂದ್ರ ಸುಪ್ರೋ ಮತ್ತು ಟಾಟಾ ಏಸಿದು ಬಾಡಿ ಎಲ್ಲ ಸಿಗುತ್ತಿಲ್ಲಿ ಶಾಪುರ ಹತ್ರ. ಯಾರಿಗಾನ ಬೇಕಂದರೆ ಕಾಲ್ ಮಾಡ್ಕೊಳ್ಳಿ, ನಂಬರ್ ಹಾಕಿರ್ತೀನಿ. ಪಾರ್ಟಿ ಹೇಳಿದ್ದು ಇದೇ ಊರೇ ನೋಡಿ. ಇನ್ನೊಂದು 500 ಮೀಟ್ರಿದೆ, ಮುಂದೆ ಸೈಡಿಗೆ ಹಾಕೊಂಡು ಹೋಗಿ. ಫೈನಲಾಗಿ ಲೊಕೇಶನ್ ಪಾಯಿಂಟ್ ಹತ್ರ ಬಂದು ಹಾಕಿದ್ದಾಯಿತು. ಇಲ್ಲೇ ಒಂದು 100 ಮೀಟ್ರಲ್ಲಿ ಗಾಡಿ ಲೋಡ್ ಆಗುತ್ತೆ. ಇನ್ನು ಪಾರ್ಟಿ ಬರಬೇಕಂತೆ. ಪಾರ್ಟಿ ಬರೋದು ನೈಟ್ ಆಗುತ್ತಂತೆ. ರೈಲಲ್ಲಿ ಬರ್ತಿದ್ದಾರಂತೆ ಮದ್ದೂರಿಂದ. ಬೆಳಿಗ್ಗೆ ಬಿಟ್ಟಿದ್ದಾರೆ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಒಟ್ಟು ನಮ್ಮ ಗಾಡಿ ಬಂದೇಟಿಗೆ ಲೋಡ್ ಮಾಡ್ತಾರೆ. ಮಾಡ್ಕೊಂಡು ಎಷ್ಟೊತ್ತಿ ಆಗುತ್ತೋ ನೋಡಬೇಕು, ಆಮೇಲೆ ಬಿಡೋದು. ಹಂಗಾಗಿ ಇಲ್ಲೇ ತಣ್ಣ ಗಾಳಿ ಬೀಸೋದು. ಒಂದು ಮರದ ಕೆಳಗೆ ಹಾಕಿದೆ ಗಾಡಿನ. ಮರದ ಕೆಳಗೆ ಹಾಕಿ ಸುಮ್ಮನೆ ಹಂಗೆ ರೆಸ್ಟ್ ಮಾಡ್ತಾಯಿದ್ದೀನಿ. ಬರಲಿ, ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಪಾರ್ಟಿ. ಅಲ್ಲವರೆಗೂ ಆರಾಮ ರೆಸ್ಟ್ ಮಾಡೋಣ. ಟೈಮ್ ಏನಕ್ಕೆ ವೇಸ್ಟ್ ಮಾಡೋದಂತೇಳಿ ನಮ್ಮದು ಚೆಸ್ಟ್ ಲೈಟಿಂದು ಲೈಟ್ ಬರ್ತಿದ್ದಿಲ್ಲ. ಅದೇನೋ ವೈರಿಂಗೆಲ್ಲ ಇದಾಗಿತ್ತು. ಇಲ್ಲೇ ಒಂದು ನಮ್ಮ ಲೊಕೇಶನ್ ಪಾಯಿಂಟ್ ಹತ್ರ ಎಲೆಕ್ಟ್ರಿಕಲ್ ಅಂಗಡಿ ಇತ್ತು. ಇಲ್ಲೇ ಎಲ್ಲ ರೆಡಿ ಮಾಡ್ಸೋಣ ಅಂತೇಳಿ ಬಂದಿದ್ದಾಯಿತು. ರೆಡಿ ಎಲ್ಲ ಮಾಡಿಸಿದ್ದಾಯಿತು. ಏನಾಗಿದ್ದಿಲ್ಲ, ಒಂದು ವೈರಿಂಗ್ ಕಿಟ್ಟೋಗಿತ್ತು, ಕಿಟ್ಟೆಲ್ಲ ಹಾಕ್ಸಿದ್ದೆ. ಇವಾಗ 2 ಲೈಟು ಕರೆಕ್ಟ್ ಆಯಿತು. ಫ್ರೀ ಇದ್ದ ಟೈಮಲ್ಲಿ ಮಾಡಿಸ್ಕೊಂಬಿಡ್ಬೇಕು. ಸುಮ್ಮನೆ ಕುತ್ಕೊಂಡು ಅಲ್ಲಿ ಬೇಜಾರಾಗೋದು. ಹಂಗಾಗಿ ಏನಾದರೂ ಮಾಡ್ಸೋಣ ಅಂತೇಳಿ ಬಂದೆ. 3700 ರೂಪಾಯಿ ಫುಲ್ ಟ್ಯಾಂಕ್ ಡೀಸೆಲ್ಲು. ಇಲ್ಲೇ ಒಂದು ಬಂಕಲ್ಲಿ ನಮ್ಮ ಲೊಕೇಶನ್ ಹತ್ರ ಫುಲ್ ಮಾಡಿಸಿದ್ದಾಯಿತು. ಒಳ್ಳೆ ಪೆಟ್ರೋಲ್ ಬಂಕೂರು ಮಸ್ತಾಗಿದೆ. ಇಲ್ಲೇ ಸ್ನಾನಗೇನು ಮಾಡ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಫುಲ್ಲು ಇಲ್ಲೇ ನೈಟ್ ಗಾಡಿ ಹಾಲ್ಟ್ ಮಾಡೋ ಅಂತೇಳಿ. ಯಾಕಂದರೆ ಬೆಳಿಗ್ಗೆ ಲೋಡ್ ಮಾಡ್ತಾರಂತೆ, ಅವ್ರಿನ್ನೂ ಪಾರ್ಟಿ ಬಂದಿಲ್ಲಂತೆ. ಹಂಗಾಗಿ ಇಲ್ಲೇ ನಿಲ್ಸ್ಕೊಳ್ಳೋದು ನೈಟು. ಫುಲ್ ಟ್ಯಾಂಕ್ ಡೀಸೆಲನ್ನು ಇಲ್ಲೇ ಹಾಕ್ಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಮತ್ತು ಬಟ್ಟೆ ಎಲ್ಲ ಕ್ಲೀನಾಗಿ ನೀಟಾಗಿ ಒಕ್ಕೊಂಡಿದ್ದಾಯಿತು. ಬಟ್ಟೆ ಎಲ್ಲ ಫುಲ್ ಇಲ್ಲೇ ವಾಶ್ ಮಾಡ್ಕೊಂಡು ಎಲ್ಲ ಹಾರಾಕಿದ್ದೀನಿ. ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಹಾಕಿ ಗಾಡಿ ನೈಟ್ ಇಲ್ಲೇ ಆರಾಮಾಗಿ ಮಲ್ಕೊಳ್ಳೋದು. ಊಟ ಇಲ್ಲೇ ಪಕ್ಕದಲ್ಲೇ ಡಾಬಾ ಇದೆ, ಊಟ ಇಲ್ಲೇ ಮಾಡ್ಕೊಳ್ಳೋದು. ಎಲ್ಲ ವ್ಯವಸ್ಥೆ ಇದೆ ಗುರು. ಇವತ್ತಿಂದೇನು ಟೆನ್ಷನ್ ಇಲ್ಲ ನಮಗೆ. ಆರಾಮಾಗೆ ಇಲ್ಲೇ ಸ್ಟೇ ಮಾಡಿ ಬೆಳಿಗ್ಗೆ ಲೋಡ್ ಮಾಡ್ಕೊಂಡು ಬಿಡೋಂತೆ. ಇಲ್ಲೇ ಪಕ್ಕದಲ್ಲಿ ಹೋಟ್ಲ್ ಹತ್ರ ಊಟಕ್ಕೆ ಬಂದಿದ್ದಾಯಿತು. ಊಟ ಎಲ್ಲ ಮುಗಿಸ್ಕೊಂಬಂದಾಯ್ತು ಗುರು. ಊಟ ಅಂತೂ ಚೆನ್ನಾಗಿತ್ತು. ನಾರ್ಮಲ್ ಊಟ, ಚಪಾತಿ ಮತ್ತು ಅನ್ನ ಸಾಂಬಾರು, ಮೊಸರು ಎಲ್ಲ ಕೊಟ್ಟಿದ್ರು. ಆರಾಮಾಗಿ ಬಂಕಲ್ಲೇ ಆರಾಮಾಗಿ ಗಾಡಿಯಲ್ಲಿ ಮಲ್ಕೊಬೋದು. ನೋಡಿ ಪಾರ್ಕೆಲ್ಲ ಇದೆ, ಪಾರ್ಕಲ್ಲೇ ಮಲ್ಕೊಬೋದು. ತಣ್ಣಗಿದೆ. ಎಲ್ಲರಿಗೂ ಗುಡ್ ನೈಟ್. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೈಟು ಗಾಡಿಯಲ್ಲೇ ಹಾಕಿ ಮಲ್ಕೊಂಡಿದ್ದು. ಗುರು 10 ಸರಿ ಫೋನ್ ಮಾಡಿದ್ದಾರೆ 5 ಗಂಟೆಗೆ, ಆದರೂ ಎದ್ದಿಲ್ಲ ನಾನು. ಹಂಗಾಗಿ 7 ಗಂಟೆ ಆಗ್ಬಿಡ್ತು. ಹೋಗಿ ಗಾಡಿ ಪಟ್ಟನಂಗೆ ನಿಲ್ಲಿಸ್ಕೊಂಡೆ ಲೋಡ್ ಮಾಡೋಕ್ಕೆ. ಫ್ರೆಶ್ ಅಪ್ ಆಗೋಣ ಅಂತೇಳಿ ಮತ್ತೆ ಇದೇ ಬಂಕ್ ಹತ್ರ ಬೈಕ್ ಇಸ್ಕೊಂಡು ಅವ್ರದ್ದು ಬಂದಿದ್ದಾಯಿತು. ಬನ್ನಿ ಇಲ್ಲಿಂದ ಹೋಗೋಣ ಲೊಕೇಶನ್ ಪಾಯಿಂಟ್ ಹತ್ರ. ಎಲ್ಲಿದೆ ಗಾಡಿ, ಏನು ಲೋಡ್ ಅಂತ ತೋರಿಸ್ತೀನಿ. ನಮ್ಮ ಗಾಡಿ ತಂದು ಇಲ್ಲೇ ನಿಲ್ಲಿಸಿ ಹೋಗಿ ಫ್ರೆಶ್ ಅಪ್ ಬಂದಿದ್ದಾಯಿತು. ಇಲ್ಲೇ ಲೋಡ್ ಆಗೋದು ನಮ್ಮ ಗಾಡಿ. ಇದೇ ಗಾಡಿನೇ ನೋಡಿ. ಇದೇನಪ್ಪ ಗಾಡಿ ಅಂದರೆ ಪಾನಿಪುರಿ ಮಾಡ್ತಾರಲ್ಲ ಆ ಗಾಡಿ ಇದು. ಇದನ್ನು ಅದ್ರಾಗ ಹಾಕಿದರೆ ಮುಗಿದೇ ಹೋಯ್ತು ಲೋಡ್ ಆದಂಗೆ ನಮ್ಮ ಗಾಡಿ. ಇಲ್ಲಿ ನೋಡಿ ಐಸ್ ಕ್ರೀಮ್ ಗಾಡಿ ಇದು. ಐಸ್ ಕ್ರೀಮು ಮತ್ತು ಬಾದಾಮ್ ಹಾಲು ಅದೆಲ್ಲ ಮಾಡ್ತಾರಲ್ಲ, ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸ್ವಲ್ಪ ಕೆಲಸ ಇದಾವೆಲ್ಲ ಇರೋವು, ಹಾಗಾಗಿ ಇನ್ನೂ ಗಾಡಿನ ನಮ್ಮ ಗಾಡಿ ಲೋಡ್ ಮಾಡಿಲ್ಲ. ನೋಡಿ ಐಸೆಲ್ಲ ತಗೊಂಡು ಆ ಗಾಡೀಲಿ ಹಾಕಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಅವ್ರು ಡ್ಯೂಟಿಗೆ ಹೋಗೋಕ್ಕೆ. ಮತ್ತು ಅಣ್ಣವರು ಬಂದ ತಕ್ಷಣ ರಾಜಸ್ಥಾನ್ ಸ್ಟೈಲಲ್ಲಿ ಒಂದು ಟೀ ಕೊಟ್ಟರು. ಲೋಡಿಂಗ್ ಎಲ್ಲ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದ್ದಾಯಿತು. ನೋಡ್ತಾ ಇರ್ಬೋದು ನೀವು. ಇಷ್ಟು ಹೈಟ್ ಇದೆ, ಸ್ವಲ್ಪ ಅಷ್ಟೇ ಇದೆ, ಏನು ವಜನ ಬರೋಲ್ಲ. ನೋಡಿ ಹಗ್ಗ ಎಲ್ಲ ಫುಲ್ ಟೈಟಾಗಿ ಕಟ್ಟಿ ಕಲ್ಲುಗಳೆಲ್ಲ ಇಟ್ಟಿದ್ದೀವಿ, ಮುಂದೆಯಿಂದ ಜರುಗಬಾರ್ದು ಅಂತೇಳಿ. ಫುಲ್ಲು ಒಂದು ಹಗ್ಗ ಇದು ನೋಡೋಕೆ ಇಷ್ಟ ಐತೆ. ಫುಲ್ಲು ಒಂದು ಹಗ್ಗ ಖಾಲಿ ಆಯ್ತು ಗುರು ನನ್ನ ಗಾಡಿಗಿರೋದು. ನೋಡಿ ಸ್ವಲ್ಪ ಬಾಡಿ ಮೇಲೆ ಲೈಟ್ ಬಂದಿದೆ ಅಷ್ಟೇ. ಇದೇ ಲೈಟ್ ವೇಟು. ಒಂದು ಎಲ್ಲ ಕುಟ್ಟು ಹಾಕಿದ್ರು ಒಂದು 250-300 kg ಬರುತ್ತೆ ಅಷ್ಟೇ ಇದು. ಲೋಡಿಂಗ್ ಎಲ್ಲ ಮುಗಿಸಿದ್ದಾಯ್ತು. ತಿಂಡಿ ತಿನ್ನಕ್ಕಂತೂ ಹೊರಗಡೆ ಹೊರಟಿದ್ದೆ. ಇವರಂತೂ ಬಿಡಲೇ ಇಲ್ಲ ನನ್ನ.
ಇಲ್ಲ ಬರ್ರಿ ತಿಂಡಿ ಇಲ್ಲೇ ತಿನ್ಬೇಕಂತೇಳಿ ನಮ್ಮ ಸ್ಟೈಲ್ ಒಂದು ನಿಮಗೆ ತಿಂಡಿ ತಿನ್ನಿಸ್ತೀವಿ ಅಂತೇಳಿ ಅವ್ರ ಸ್ಟೈಲಲ್ಲಿ ಒಂದು ತಿಂಡಿ ಮಾಡಿದ್ರು. ಚಪಾತಿ ಮತ್ತು ಅದಕ್ಕೆ ತುಪ್ಪ ಹಾಕಿ ಮೇಲೆ ಕೊಟ್ಟಿದ್ರು. ಮತ್ತು ಇದು ಪಾಲಕಲ್ಲಿ ಮಾಡಿರೋದು ಸೊಪ್ಪಿಂದು ಸಾಂಬಾರು ಸಖತ್ತಾಗಿದೆ ಗುರು. ತಿಂಡಿ ತಿನ್ಕೊ ಬಂದಿದ್ದಾಯಿತು, ಪಾರ್ಟಿಗೆ ಬಂದರು. ಹೊರಡೋ ಸಮಯ ಬರ್ನಾ. ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ಇಲ್ಲಿಂದ ಹೊರಡುವ ಸಮಯ ನಮ್ಮದು. ಸ್ವಲ್ಪ ರೋಡ್ ಮಾತ್ರ ಇಲ್ಲಿ ಚಿಕ್ಕದು ಇಕ್ಕಟ್ಟಿದೆ, ಸ್ವಲ್ಪ ನೋಡಿ ನಿಧಾನಕ್ಕೆ ಹೋಗಬೇಕು. ತಿಂಡಿಗಾಗಲಿ ಊಟಕ್ಕಾಗಲಿ ಏನಕ್ಕೆ ಆಗಲಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಗುರು. ಟೀ ಸಮೇತ ಹಿಡಿದು ಬೆಳಗ್ಗೆಯಿಂದ ಏನು ಪ್ರಾಬ್ಲಮ್ ಇಲ್ದಂಗೆ ಏನೋ ಹತ್ರದವ್ರ ಥರ ಚೆನ್ನಾಗಿ ಆರಾಮಾಗಿ ಖುಷಿಯಾಗೆ ನೋಡ್ಕೊಂಡ್ರು. ಇಲ್ಲ ಅಂತ ಹೇಳ್ತಿಲ್ಲ. ಈ ಥರ ಇದ್ದರೆ ನಮಗೆ ಡ್ರೈವರ್ಗಳಿಗೂ ಒಂಥರ ಖುಷಿ ಇರುತ್ತೆ. ಎಲ್ಲೋದ್ರೂ ಎಲ್ಲರಿಗೂ ಒಂಥರ ಅನುಭವ ಆಗಿರುತ್ತೆ. ಯಾಕಂದರೆ ನಾವು ಡ್ರೈವರ್ಗಳು ಅಂದಮೇಲೆ ಒಂದು ಸ್ವಲ್ಪ ಎಷ್ಟು ಒಂದು 5 ನಿಮಿಷದಲ್ಲೇ ಒಬ್ಬರು ಯಾರನ್ನ ಪರಿಚಯ ಇಲ್ಲ ಅಂದರೆ ಫುಲ್ ಪರಿಚಯ ಮಾಡ್ಕೊಂಬಿಡ್ತೀವಿ. ನಮ್ಮ ಡ್ರೈವರ್ಗಳ ಮನಸ್ಸು ಹಂಗಿರುತ್ತೆ. ಹಿಂಗೆ ರೈಟಿಗೆ ತಗೊಂಡೋದ್ರೆ ಸಿಂದಗಿ ಮೇಲೆ ಬಿಜಾಪುರ ರೋಡಿಗೆ ಹೋಗ್ಬೋದು. ದೂರ ಆಗುತ್ತೆ, ಹಂಗಾಗಿ ಹಿಂಗೆ ಹೋಗಲ್ಲ. ನಾವು ಇವಾಗ ರೂಟ್ ಹೆಂಗೆ ಹೋಗ್ತೀವಿ ಅಂತಂದರೆ ಹಿಂಗೆ ಇದೇ ರೋಡಲ್ಲೇ ಸ್ಟ್ರೈಟ್ ಹೋಗ್ತೀವಿ. ಸ್ಟ್ರೈಟ್ ಹೋಗಿ ಶಾಪುರ ಮೇಲೆ, ಶಾಪುರಿಂದ ಲಿಂಗಸೂರು ಹೋಗಿ, ಲಿಂಗಸೂರಿಂದ ಹೊಸಪೇಟೆ ಮೇಲೆ ಹೋಗೋದು ನಾವು ಇವಾಗ. ಬನ್ನಿ ಹೋಗೋಣ. ಅಣ್ಣವ್ರು ಮಕ್ಕ ಬಿಟ್ಟಿದ್ದಾರೆ ಫುಲ್ಲು, ರಾತ್ರಿ ನಿದ್ದೆ ಕಟ್ಟಿ. ಎಲ್ಲ ಕರೆಕ್ಟಾಗಿದ್ರು. 100 ರೂಪಾಯಿ ಫೈನ್ ಹಾಕಿದ್ರು ನಮ್ಮ ಗಾಡಿಗೆ ಶಾಪುರ ಹತ್ರ. ಏನು ಮಾಡೋಕ್ಕಾಗಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದ್ದಾವೆ. ಹೈಟ್ ಇದೆ, ಅದೇ ಇದೆ, ಹೈಟ್ ಇದೆ, ಇದೇ ಹೈಟ್ ಇದೆ ಅಂತ ಹೇಳ್ತವ್ರೆ. ಬರ್ಬೇಕಾದ್ರೆ ಬಂದಿದ್ದು ನಾವು ಲೆಫ್ಟಿಗೆ ಕಾಣ್ತಿದ್ದಲ್ಲ ಅದೇ ದಾರಿಯಲ್ಲೇ ಬಂದಿದ್ದು. ದೇವದುರ್ಗಕ್ಕೆ ಹೋಗುತ್ತೆ ರೋಡು. ದೇವದುರ್ಗದಿಂದ ರಾಯಚೂರು ಮೇಲೆ ಹೋಗ್ಬೋದು. ನಾವು ಹಿಂಗೆ ಹೋಗಲ್ಲ, ಇವಾಗ ಸ್ಟ್ರೈಟ್ ಹೋಗ್ತೀವಿ, ಒಂದೇ ರೋಡು. ಲಿಂಗಸೂರು ಮೇಲೆ ಹೋಗೋದು, ಹೊಸಪೇಟೆ ಟಚ್ ಮಾಡ್ಕೊಂಡು ಹಂಗೆ ಹೋಗೋದು ಹೈವೇಲಿ. ಇದು ಯಾವುದೋ ಊರು, ನನಗಂತೂ ಈ ಊರ ಹೆಸರು ಗೊತ್ತಿಲ್ಲ. ಫುಲ್ ಜಾಮಪ್ಪ, ಎಲ್ಲ ಎಲೆಕ್ಷನಿನ ಪ್ರಭಾವ. ಇನ್ನೂ ಎಷ್ಟು ಗಾಡಿ ಅದಾವಪ್ಪ ಏನೋ ಗೊತ್ತಿಲ್ಲ. ಇನ್ನೂ ಎಷ್ಟು ಗಾಡಿ ಅದಾವ? 2-3 ಕಿಲೋಮೀಟರ್. ಸೀದೆ ಎಲ್ಲೆಲ್ಲಿ ಕುಂತ್ಕೊಂಡವ್ರು ಮೇಲೆ ಟಾಪ್ ಗೀಟ್ ಎಲ್ಲ ಫುಲ್ ಆಗೋಗ್ಬಿಡು. ಹೆವಿ ಫುಲ್ ಜಾಮ್ ಆಗೋಗ್ಬಿಟ್ಟಿದೆ. 2-2.5 ಕಿಲೋಮೀಟ್ರ್ ಜಾಮ್ ಆಗಿದೆ ಅಂತೆ. ಇನ್ನೂ ಇಲ್ಲೇ ಒಂದು ಅರ್ಧ ಗಂಟೆ 1 ಗಂಟೆ ಆಗುತ್ತೆ ಏನೋ ಗೊತ್ತಿಲ್ಲ. ಈ ಕಡೆ ಹೋಗ್ತಾನೆ ಪಾಸ್ ಆಗ್ತಿಲ್ಲ. ಆ ಕಡೆಯಿಂದ ಬರ್ತಿದ್ದಾವೆ ಗಾಡಿಗಳು, ಈ ಕಡೆಯಿಂದ ಒಂದು ಗಾಡಿ ಪಾಸ್ ಆಗ್ತಿಲ್ಲ. ನಿಂತ್ಕೊಂಡು 1-1/4 ಗಂಟೆ ಆಯ್ತಾರೆ ಇಲ್ಲಿ. ಹಿಂದೆ ರಿವರ್ಸ್ ತಗೊಂಡು ನಾನು ಶಾರ್ಟ್ ಕಟ್ ಊರೊಳಗೆ ದಾರಿ ಇತ್ತು, ಆ ದಾರಿಲೇ ಬಂದಿದ್ದೀನಿ ನೋಡಿ. ರೋಡಿಗೆ ಅಡ್ಡ ಬಂದಿದ್ದೀನಿ. ಇನ್ನು ಇದು ಈ ಕಡೆ ಎಲ್ಲ ಬಂದಿದ್ರೆ 1 ಗಂಟೆ ಆದರೂ ಕ್ಲಿಯರ್ ಆಗ್ತಿದ್ದಿಲ್ಲ, ಅಷ್ಟು ಜಾಮ್ ಆಗಿಬಿಟ್ಟಿದೆ. ಇವಾಗ ಇಲ್ಲಿಂದ ನಾವು ತಗೊಂಡು ಹೋಗ್ಬೋದು ಇವಾಗ ಗಾಡಿನ. ಇಂಥ ರೋಡ್ಗಳಲ್ಲಿ ಹೋಗ್ತಾ ಸೈಡ್ ಹೊಡಿಯೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಟರ್ನಿಂಗ್ಗಳು ಎಲ್ಲೆಲ್ಲಿರ್ತಾವೆ ಅಂತ ಗೊತ್ತಿರಲ್ಲ. ಡೈಲಿ ಅಡ್ಡಾಡ್ತಿದ್ರೆ ಗೊತ್ತಾಗುತ್ತೆ. ಇಲ್ಲಾಂದರೆ ಹೊಸ ರೋಡ್ಗಳಲ್ಲಿ ಸ್ವಲ್ಪ ನಿಧಾನದಾಗ ಹೋಗೋದೇ ಬೆಟರು. ಯಾಕಂದರೆ ಹೋಗ್ತಾ ರೋಡು ಚಿಕ್ಕದು ಬಂದುಬಿಡ್ತವೆ. ಚಿನ್ನದ ನಾಡು ಲಿಂಗಸೂರಿಗೆ ಸುಸ್ವಾಗತ. ಲಿಂಗಸೂರು ರೀಚ್ ಆಗಿದ್ದಾಯಿತು. ಹೊಸಪೇಟೆ ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಇಲ್ಲ 45 ಕಿಲೋಮೀಟ್ರ್ ಇದೆ ಅಷ್ಟೇ. ಇದು ನೋಡಿ ತಾಡ್ಪಾಲೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಮೇಲೆ ಪಟ ಅಂತ ಸೌಂಡ್ ಬರ್ತಿದೆ. ಹಂಗಾಗಿ ತಾಡ್ಪಾಲೆಲ್ಲ ಬಿಚ್ಚಬೇಕು. ಹಗ್ಗ ಬೇರೆ ಲೂಸ್ಗಳಾಗ್ಬಿಟ್ಟಿದ್ದಾವೆ. ಹಗ್ಗೆಲ್ಲ ಒಂದ್ಸರಿ ಕ್ಲೀನಾಗಿ ಟೈಟ್ ಮಾಡ್ಕೊಬೇಕು. ಶೇಕ್ ಆಗ್ತಿದೆ ಗಾಡಿ. ಬನ್ನಿ ತಾಡ್ಪಾಲೆಲ್ಲ ಬಿಚ್ಚಿ ಮತ್ತು ಹಗ್ಗೆಲ್ಲ ಟೈಟ್ ಮಾಡ್ಕೊಂಡು ಹೋಗೋಣಂತೆ. ತಾಡ್ಪಾಲೆಲ್ಲ ಬಿಚ್ಚಿದಾಯ್ತು ನೀಟಾಗಿ, ಹಗ್ಗೆಲ್ಲ ಟೈಟ್ ಮಾಡ್ಕೊಂಡಿದ್ದಾಯಿತು.
ಇಲ್ಲಿಂದ ಎಲ್ಲಿ ಸ್ಟಾಪ್ ಮಾಡ್ದಂಗೆ ಹೊಸಪೇಟೆ ಹತ್ರ ಹೋಗಿ ಮತ್ತೆ ಸಿಗೋಣ ಬನ್ನಿ. ನಾನ್ ಸ್ಟಾಪ್ ಹೋಗೋಣಂತೆ. ಫೈನಲಾಗಿ ಹೈವೇ ರೀಚ್ ಆಗಿದ್ದಾಯಿತು. ನೋಡ್ತಾ ಇರ್ಬೋದು ಹೈವೇಲಿ ಹೋಗ್ತಾ ಇದ್ದೀವಿ. ಈ ಕಡೆ ರೈಟ್ ಸೈಡಿಗೆ ಹೋದರೆ ಕೊಪ್ಪಳ ಹೋಗುತ್ತೆ, ಲೆಫ್ಟ್ ಸೈಡಿಗೆ ತಗೊಂಡ್ರೆ ಚಿತ್ರದುರ್ಗ ಹೈವೇ. ಯಾರು ಭಾಳ ಜನ ಮಿಸ್ ಮಾಡ್ಕೊತಾರೆ, ಸ್ಟ್ರೈಟ್ ಹೋಗ್ಬಿಡ್ತಾರೆ ನೈಟ್ ಹೊತ್ತು. ಹೊಸಬ್ರು ಗೊತ್ತಿಲ್ದಾರು ನೋಡ್ಕೊಂಡು ಹೋಗ್ಬೇಕು. ನಾವು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಮುಂದೆ ನಮಗೆ ಟೋಲ್ ಸಿಗುತ್ತೆ. ಈ ಟೋಲಲ್ಲಿ ಏನಪ್ಪ ಸ್ಪೆಷಲಿಟಿ ಅಂತಂದರೆ, ಟೋಲಲ್ಲಿ ಯಾರು ಇರೋಲ್ಲ ಆಪ್ರೇಟಿಂಗ್ ಮಾಡೋರು. ಆಟೋಮೆಟಿಕ್ ಗುರು ಇದು. ದುಡ್ಡಿದ್ರೆ ಓಪನ್ ಮಾಡುತ್ತೆ, ಇಲ್ಲಾಂದರೆ ಹಿಂದಕ್ಕೆ ಹೋಗ್ತಾ ಇರ್ಬೇಕು, ಹಂಗೆ ಸಿಸ್ಟಮೆಟಿಕ್ಕು. ಇನ್ನು ಚಿತ್ರದುರ್ಗ 133 ಕಿಲೋಮೀಟ್ರ್ ಇದೆ. ನೋಡ್ತಾ ಇರ್ಬೋದು ನೀವು ಸುರಂಗ ಮಾರ್ಗ ಹೊಸಪೇಟೆ ಎಂಟ್ರಿ ಆಗಿದ್ದಾಯಿತು. ಎಲ್ಲ ಗೊತ್ತಾಗುತ್ತೆ ನೋಡಿರೋರಿಗೆ. ಹೊಸಪೇಟೆ ಹತ್ರ ಇದ್ದೀವಿ ಆಲ್ರೆಡಿ. ಸುರಂಗ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಮತ್ತೆ ಗುರು ಮತ್ತೆ ಡ್ಯಾಮ್ ಎಲ್ಲ ಇದೆ. ನೀರಿಲ್ಲ, ತೋರ್ಸೋಣ ಅಂದರೆ ನಿಮಗೆ ಏನೂ ಮಾಡೋಂಗಿಲ್ಲ. ನೀರಿದ್ದರೆ ಇಲ್ಲೆಲ್ಲ ಒಳ್ಳೊಳ್ಳೆ ಪ್ಲೇಸ್ ಇದ್ದಾವೆ ರೋಡ್ ಸೈಡಲ್ಲೇ ನೋಡಬೇಕಾಗಿರೋಂಥವು. ಇಲ್ಲೇ ರೈಟ್ ಸೈಡಲ್ಲೇ ಇರೋದು ಡ್ಯಾಮು. ಕೂಡ್ಲಿಗಿ ಹತ್ರ ರೀಚ್ ಆಗಿದ್ದಾಯಿತು. ನೋಡ್ತಾ ಇರ್ಬೋದು ಮಳೆ ಸ್ಟಾರ್ಟ್ ಆಗಿದೆ. ಹಿಂಗೆ ಮಳೆ ಬಂದರೆ ತಣ್ಣು ಕೂಲ್ಡಾಗೆ ಆರಾಮಾಗಿ ಹೋಗ್ಬೋದು. ಮುಂದೆ ಐದೇ ಇಲ್ಲ ಗೊತ್ತಿಲ್ಲ, ಫುಲ್ಲೆಲ್ಲ ಆ ಕಡೆ ಮುಂದೆ ಮೋಡ ಆಗಿದೆ, ನೋಡಬೇಕು. ಬನ್ನಿ ಹೋಗೋಣ. ಈ ಲಾರಿ ನೋಡಿ ನೆಟ್ಟೆಲ್ಲ ಜರುಗಿ ಹೆಂಗೆ ಬೆಲ್ಟೆಲ್ಲ ಹಾಕಿದ್ದಾರೆ ನೋಡಿ. ಆ ಕಡೆ ಫುಲ್ಲು ಲೆಫ್ಟ್ ಸೈಡಿಗೆ ಫುಲ್ಲು ಹಿಂದ್ಲು ನಿಟ್ಟೇನಿದೆ, ಫುಲ್ ಜರುಗಿಬಿಟ್ಟಿದೆ. ಎಷ್ಟಕ್ಕೊಂದು ಬೆಲ್ಟ್ ಹೊಟ್ಟಿದ್ದಾರೆ ನೋಡಿ. ಫುಲ್ ಮಾಡ ಆಗಿದೆ. ಮುಂದೆ ಮಳೆ ಬರ್ತಿಲ್ಲ, ಅಲ್ಲಿಗೆ ಸ್ಟಾಪ್ ಆಯಿತು. ಒಂದು 10 ಕಿಲೋಮೀಟ್ರ್ ಅಷ್ಟೇ ಬಂದಿದ್ದು, ನಿಂತ್ಕೊಂಡಿದೆ. ಮಳೆ ಬರ್ತಿಲ್ಲ ನೋಡಿ. ಫುಲ್ ಮಾಡ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ. ಫೈನಲ್ಲಾಗಿ ನಮ್ಮೂರು ಚಿಕ್ಕಗೊಂಡನಹಳ್ಳಿ ರೀಚ್ ಆಗಿದ್ದಾಯಿತು. ಇಲ್ಲಿಂದ ಚಿತ್ರದುರ್ಗ ಇನ್ನು 17 ಕಿಲೋಮೀಟ್ರ್ ಇದೆ ಅಷ್ಟೇ. ಇವಾಗ ಮಾಮೂಲು ನಮ್ಮ ರೆಗ್ಯುಲರ್ ಪೆಟ್ರೋಲ್ ಬಂಕ್ ಹತ್ರ ಹಾಕಿ ಗಾಡಿ, ಅಲ್ಲಿಂದ ಬೈಕ್ ತಗೊಂಡು ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಹೋಗೋಣಂತೆ ಆರಾಮಾಗಿ. ಬನ್ನಿ ಗಾಡಿ ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಹಾಕಿ ಹೋಗೋಣ. ಹೋಗಿ ಊಟ ಎಲ್ಲ ಮುಗಿಸ್ಕೊಂಬಂದಿದ್ದಾಯಿತು. ಇವಾಗ ಇಲ್ಲಿಂದ ನಾಷ್ಟ ಹೋಗೋಣಂತೆ. ಹೆಂಗ್ ಗುರು ಊಟ ಹೆಂಗಿತ್ತು ಮನೆಗೆ? ಚೆನ್ನಾಗಿತ್ತಾ? ಮತ್ತೆ ಸೂಪರ್ ಆಗಿ ಸುಮ್ಮನೆ ಹೆಂಗೆ ಹೇಳ್ತೀವಿ ಏನಪ್ಪ? ಸೂಪರ್ ಆಗಿದೆ. ಯಾಕಂದ್ರೆ ನಿಮ್ಮ ರಾಜಸ್ಥಾನ್ ರೊಟ್ಟಿ ಬೇರೆ, ನಮ್ಮ ರೊಟ್ಟಿ ಬೇರೆ. 5 ರೊಟ್ಟಿ ತಿಂದು ಹಂಗಲ್ಲ, ನಿಮ್ಮ ರೊಟ್ಟಿನೇ ಬೇರೆ, ನಮ್ಮ ರೊಟ್ಟಿನೇ ಬೇರೆ ಅಲ್ಲ. ಅದಕ್ಕೆ ನಿಮಗೆ ಸೆಟ್ ಆಯ್ತಿಲ್ಲ ಅಂತ ಕೇಳಿದ್ದೆ. ಮತ್ತೆ ಹೋಗೋಣ. ಚಿತ್ರದುರ್ಗದಿಂದ 225 ಕಿಲೋಮೀಟ್ರ್ ಇದೆ ಮದ್ದೂರು. ಇಲ್ಲಿಂದ ಎಲ್ಲಿ ನಿಲ್ಲಿಸ್ದಂಗೆ ನಾನ್ ಸ್ಟಾಪಾಗಿ ಹೊಡೆದ್ಬಿಡೋಣ ಗಾಡಿನ. ಏನಕ್ಕಂದರೆ ಈ ರೋಡಲ್ಲೇ ವೀಡಿಯೋ ಮಾಡಿ ಸಾಕಾಗೋಗಿದೆ. ಇದೇನು ವೀಡಿಯೋ ಮಾಡಿ ಏನು ತೋರಿಸಲ್ಲ. ತುಮಕೂರು ರೀಚ್ ಆಗಿದ್ದಾಯಿತು. ಇಲ್ಲಿಂದ ಇನ್ನು ಮದ್ದೂರು ಒಂದು 100 ಕಿಲೋಮೀಟ್ರು 105 ಕಿಲೋಮೀಟ್ರ್ ಇರ್ಬೋದು. ಆರಾಮಾಗಿ ಹೋಗೋಣಂತೆ. ನಿದ್ದೆ ಬೇರೆ ಸ್ವಲ್ಪ ಹೆವಿ ಬರ್ತಾಯಿದೆ. 1 ಗಂಟೆ 2 ಗಂಟೆ ಯಾವ್ದಾನ ಪೆಟ್ರೋಲ್ ಬಂಕ್ ಸಿಕ್ಕರೆ ಸೈಡಿಗೆ ಹಾಕಿ ಮಲ್ಕೊಂಡು ಹೋಗೋಣಂತೆ. ನೈಟು ಇಲ್ಲೇ ಬಂದು ಬಂಕ್ ಹತ್ರ ಗಾಡಿ ಹಾಕಿ 1-2 ಅವರ್ ಮಲ್ಕೋಣ ಅಂತ ಮಲ್ಕೊಂಡಿದ್ದು. ಟೈಮ್ ಬಂದಾಗ ಈಗಾಗಲೇ 1 ಗಂಟೆ 1 ಕಾಲಾಗಿತ್ತು. ಏನಣ್ಣ ಮಲ್ಕೊಂಡಿಲ್ಲ ರಾತ್ರಿ? ಹಾಂ, ನಾನು ಟೈಮ್ ನೋಡ್ಕೊಂತ ಎಬ್ಬರ್ಸೋಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೇನಲ್ಲ. ಹಾಂ, ಮಲ್ಕೊಂಡಿದ್ದಿಲ್ಲ ಕರೆಕ್ಟಾಗಿ ನಿದ್ದೆ ಇದಿಲ್ಲ ಆಗಿಲ್ಲ. 2:30ಗೆ ಮಲ್ಕೊಂಡಿದ್ದೆ. 2:30 ನೀ ಮಲ್ಕೊಂಡೆ. ಇವತ್ತು ಟೈಮ್ ಬಂದು 3:30 ಆಗೈತೆ. 1 ಗಂಟೆ ಮಲ್ಕೊಂಡು ಅಷ್ಟೇ. ಬನ್ನಿ ಇಲ್ಲಿಂದ ನಾಷ್ಟ ಹೋಗೋಣ. ಟೈಮ್ ಬಂದು 3:30 ಆಗ್ತಾ ಬಂತು. ಇಲ್ಲಿಂದ ಇನ್ನೊಂದು 70 ಕಿಲೋಮೀಟ್ರ್ ಇದೆ ಅಷ್ಟೇ. ಹೋಗಿ ಖಾಲಿ ಮಾಡಿಬಿಡೋಣ ಬೇಗ. ಫೈನಲಿ ಮದ್ದೂರು ರೀಚ್ ಆಗಿದ್ದಾಯಿತು. ನೋಡಿ ಫ್ಲೇವರ್ ಎಲ್ಲ ಹೊಸ್ದಾಗಿರೋದು. ಇಲ್ಲೇ ಮುಂದೆ ಇನ್ನೊಂದು 3-3.5 ಕಿಲೋಮೀಟ್ರ್ ಲೊಕೇಶನ್ ತೋರಿಸ್ತಿದೆ. ಮುಂದೆ ಹೋಗಿ ಲೆಫ್ಟ್ ತೊಗೊಬೇಕು. ಮಳವಳ್ಳಿ ರೋಡಲ್ಲಿ ಹೋಗಿ ಅಲ್ಲೇ ಖಾಲಿ ಮಾಡೋದು ರೋಡ್ ಸೈಡಲ್ಲಿ. ನಮ್ಮ ಲೊಕೇಶನ್ ಪಾಯಿಂಟು ಬಂದು ರೀಚ್ ಆಗಿದ್ದಾಯಿತು. ಗಾಡಿನ ಕೆಳಗಿಳಿಸ್ಬೇಕು. ನೋಡಿ ಈ ಥರ ಇಲ್ಲೇ ಸ್ವಲ್ಪ ಕಟ್ಟೆ ಸ್ಲೋಪ್ ಇದೆ, ಇಳಿಸೋಕೆ ಈಜಿ ಆಗುತ್ತೆ ಅಂತೇಳಿ ಇಲ್ಲೇ ರೋಡ್ ಸೈಡಲ್ಲಿ ರಿವರ್ಸ್ ಹಾಕಿದ್ದು. ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ತಿಂಡಿ ತಿಂದು ಬಾಡಿಗೆಲ್ಲ ಇಸ್ಕೊಂಡು 1-2 ಅವರ್ ಅಲ್ಲೇ ಮಲ್ಕೊಂಡು
ಆಳ ಟೈಮ್ ಬಂದುಬಿಟ್ಟು 11:30 ಆಗಿದೆ. ಬೊಂಬೆ ನಾಡು ಚನ್ನಪಟ್ಟಣಕ್ಕೆ ಸುಸ್ವಾಗತ. ಇಲ್ಲಿಗೆ ಏನಕ್ಕಪ್ಪ ಹೋಗ್ತಿದ್ವಿ ಅಂತಂದರೆ ಇಲ್ಲಿಂದ ಲೋಡಿಂಗ್ ಇದೆ ಚಿತ್ರದುರ್ಗಕ್ಕೆ. ಏನು ಲೋಡಿಂಗು ಹೆಂಗೆ ಕತೆ ಅಂದರೆ ಬನ್ನಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ತೋರಿಸ್ತೀನಿ. ಲೋಡಿಂಗ್ ಪಾಯಿಂಟ್ ಹತ್ರ ಬಂದು ಲೋಡೆಲ್ಲ ಮಾಡಿಸ್ಕೊಂಡಿದ್ದಾಯ್ತು. ಇಷ್ಟೇ ಲೋಡು, ಒಂದು 500 kg ಪ್ಲಾಸ್ಟಿಕ್ ಚೀಲಗಳಿದ್ದಾವೆ. ಚಿತ್ರದುರ್ಗಕ್ಕೆ ಹೋಗ್ಬೇಕು, ಸ್ವಲ್ಪ ಮನೆಗೆ ಕೆಲಸ ಇದೆ, ಹಂಗಾಗಿ ಚಿತ್ರದುರ್ಗಕ್ಕೆ ಇಲ್ಲಿಂದ ಲೋಡ್ ಮಾಡ್ಕೊಂಡಿದ್ದಾಯಿತು. ತಾಡ್ಪೆಲ್ಲ ಹಾಕ್ಬೇಕಂದ್ರು, ತಾಡ್ಪಲ್ಲೆಲ್ಲ ಹಾಕಿ ಹಗ್ಗೆಲ್ಲ ಹೊಡೆದಿದ್ದಾಯಿತು. ಮಳೆ ಗಿಳೆ ಬಂದರೆ ಸುಮ್ಮನೆ ಸಮಸ್ಯೆ ಅಂಥೇಳಿ ಬನ್ನಿ ಇಲ್ಲಿಂದ ಹೋಗೋಣ. ರೇಷ್ಮೆ ನಾಡು ರಾಮನಗರಕ್ಕೆ ಸುಸ್ವಾಗತ. ರಾಮನಗರಕ್ಕೆ ಎಂಟ್ರಿ ಆಗಿದ್ದಾಯಿತು. ಇಲ್ಲಿ ಮುಂದೆ ಸಿಟಿ ಒಳಗೆ ಹೋಗಿ ಲೆಫ್ಟಿಗೆ ತಗೊಂಡು ಮುಂದೆ ಮಾಗಡಿ ಸಿಗುತ್ತೆ. ಮಾಗಡಿಯಿಂದ ಡಾಬಾಸ್ಪೇಟೆ ರೋಡು. ಇಲ್ಲಿಂದ ನಾನ್ ಸ್ಟಾಪಾಗೆ ಡಾಬಾಸ್ಪೇಟೆಗೆ ಹೋಗ್ಬಿಡೋಣ. ಡಾಬಾಸ್ಪೇಟೆ ರೀಚ್ ಆಗಿದ್ದಾಯಿತು. ಪಾರ್ಟಿ ಫೋನ್ ಮಾಡಿದ್ದೆ, ಇವಾಗ ಅನ್ಲೋಡ್ ಮಾಡ್ಕೊಳಲ್ಲ, ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದರು. ಅದಕ್ಕೆ ಆರಾಮಾಗಿ ಊಟ ಎಲ್ಲಾದರೂ ಮಾಡ್ಕೊಂಡು ನಿಲ್ಲಿಸಿ ಹೋಗಿ ಬೆಳಿಗ್ಗೆ ಖಾಲಿ ಮಾಡೋಣ. The next day. ಗಾಡಿ ತಂದು ಲೊಕೇಶನ್ ಪಾಯಿಂಟ್ ಹತ್ರ ಹಾಕಿದ್ದಾಯಿತು. ಖಾಲಿ ಮಾಡ್ತಿದ್ದಾರೆ. ಖಾಲಿ ಆಯ್ತು ಗಾಡಿ ಎಲ್ಲ ಫುಲ್ಲು. ನೋಡಿ ಧೂಳು ಆಗ್ಬಿಟ್ಟಿದೆ. ಹಿಟ್ಟಿನ ಚೀಲಗಳೆಲ್ಲ ಇದೆಲ್ಲ ಕೆಳಗೆಲ್ಲ ಕೊಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗೋಣ ಇಲ್ಲೇ. ಈ ಥರ ತಾಡ್ಪಲ್ ಹಾಕ್ಬಿಟ್ರೆ ಬಾಡಿಗೆ ಫುಲ್ ಕಟ್ ಮಾಡಿ ಗಟ್ಟಿ ತಾಡ್ಪಲ್ಲು, ಟೆನ್ಷನ್ ಇರೋಲ್ಲ. ಕ್ಲೀನಾಗಿ ನೀಟಾಗಿ ಕಸ ಹೊಡಿಬೇಕು ಅನ್ನೋದಿಲ್ಲ. ಒಂದು ಸರಿ ಎತ್ತಿ ಕ್ಲೀನಾಗಿ ಕೆಳಗೆ ಕೊಡೋಗ್ಬಿಟ್ರೆ ಆಯಿತು. ಎಲ್ಲ ಕ್ಲೀನಾಗಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವು ನೈಟು ನೀವು ನೋಡ್ದಂಗೆ ಡಾಬಾಸ್ಪೇಟೆ ಎಲ್ಲ ಪಾಸ್ ಮಾಡ್ಕೊಂಡು ಒಂದು ಪೆಟ್ರೋಲ್ ಬಂಕ್ ಇತ್ತು. ಪೆಟ್ರೋಲ್ ಬಂಕ್ ಹತ್ರ ಗಾಡಿ ಹಾಕಿ ಅಲ್ಲೇ ಕಾಲ್ ಮಾಡಿದೆ ಪಾರ್ಟಿಗೆ. ಗಾಡಿ ಖಾಲಿ ಮಾಡಲ್ಲ, ಲೇಟ್ ಆಗುತ್ತೆ, ಬೇಡ ಬರೋದು ಅಂತ ಹೇಳಿದ್ದು. ಹೀಗಾಗಿ ಆಯ್ತು ಸರಿ ಓಕೆ ಅಂತೇಳಿ ಸೀದಾ ಡೈರೆಕ್ಟ್ ಅಲ್ಲಿಂದ ನೈಟ್ ಗುಡ್ಸಿರಪ್ಪದ ಹತ್ರ ಬಂದು ಅಲ್ಲಿ ನಮ್ಮ ರಿಲೇಟಿವ್ ಒಂದು ಮನೆ ಇತ್ತು. ಮನೆಗೆ ಹೋಗಿ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗಿ ಗಾಡಿ ಖಾಲಿ ಮಾಡಿಸಿದ್ದಾಯಿತು. ಗಾಡಿ ಎಲ್ಲ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಸಿ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗ್ಸಿರಪ್ಪ ಅಂತಂದರೆ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಈ ಕಡೆ ಚಿತ್ರದುರ್ಗ ಲೋಡ್ ಮಾಡ್ಕೊಬಂದೆ ಅಂದರೆ ಒಂದು 2 ದಿನ ಕೆಲಸ ಇದೆ ಮನೆಯಲ್ಲಿ, ಹಾಗಾಗಿ ಚಿತ್ರದುರ್ಗಕ್ಕೆ ಲೋಡ್ ಮಾಡ್ಕೊಂಡಿದ್ದಾಯಿತು. ಇಲ್ಲಾಂತಂದರೆ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಲೋಡ್ ಮಾಡ್ಕೊಂಡು ಬೇರೆ ಕಡೆ ಲೋಡಿಂಗ್ ಇತ್ತು, ಬಟ್ ಮಾಡಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಮತ್ತೆ ತಿರ್ಗಾ ಹೋಗೋಣಂತೆ, ಸ್ವಲ್ಪ ಕೆಲಸ ಇರೋದ್ರಿಂದ ಓಡಕ್ಕೆ ಬಂದಿದ್ದಾಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. Thank you.